ಮೊನ್ನೆ ನಡೆದಂಥ ಒಂದು ಘಟನೆ ಇಡೀ ಬ್ರಾಹ್ಮಣ ಸಮುದಾಯ ತಲೆಬಗ್ಗಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. CET ಎಕ್ಸಾಮ್ಗೆ ಹುಡುಗ ಭಯಭಕ್ತಿಯಿಂದ ಪೂಜೆ ಮಾಡಿ ಜನವಾರವನ್ನು ಶ್ರೇಷ್ಠ ಅಂತ ಬ್ರಾಹ್ಮಣರು ತಿಳ್ಕೊಂಡಿದ್ದಾರೆ. ಅದನ್ನೇ ಇವರು ಹೋಗಿ ಅದನ್ನ ಕಟ್ ಮಾಡುವಂಥ ಕೆಲಸವನ್ನು ಕೃಪಾನಿಧಿ ಕಾಲೇಜಲ್ಲಿ ಏನು ಮಾಡಿದ್ದಾರೆ, ಇದು ಒಂದಲ್ಲ ಎರಡಲ್ಲ ಅನೇಕ ಬಾರಿ ಇದು ಈ ಥರ ಮಾಡ್ತಿದ್ದಾರೆ. ಏನೋ ಒಂದು ಟೈಮ್ ಮಾಡಿಬಿಟ್ರೆ ಓಕೆ. ಕಳೆದ ಸಾಲಿ ಕೂಡ ದೊಡ್ಡ ಹೋರಾಟಗಳು ಆಯಿತು. ಈ ಕಾರ್ಯಕ್ರಮಕ್ಕೆ ಕ್ರಮ ತಗೊಳ್ತೀವಿ, ಮುಂದಿನ ದಿನಗಳಲ್ಲಿ ನಾವು ಈ ಥರ ಮಾಡಲ್ಲ ಅಂತ ಸರ್ಕಾರ ಆಶ್ವಾಸನೆಯನ್ನು ಕೊಡ್ತು. ಆದರೆ ಪದೇ ಪದೇ ಈ ಕೃತ್ಯಗಳು ಮರುಕಳಿಸ್ತಾ ಇತ್ತು ಅಂತಂದರೆ ಇಡೀ ಒಂದು ಟಾರ್ಗೆಟ್, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ವಿದ್ಯಾರ್ಥಿ ಮಾನಸಿಕವಾಗಿ ಭಾಳ ನೊಂದೋಗಿದ್ದಾರೆ. ಒಂದಲ್ಲ ಎರಡಲ್ಲ ಪದೇ ಪದೇ ಈ ಥರ ಮಾಡಿ CETನಲ್ಲಿ ಅವನು ಎಕ್ಸಾಮ್ ಯಾವ ಥರ ಮಾಡ್ತಾನೆ, ಆ ಮನಸ್ಥಿತಿ ಯಾವ ಥರ ಆಗಿರುತ್ತೆ. ಈ ದೃಷ್ಟಿಯಿಂದ ಏನೋ ಒಂದು ತಿಪ್ಪೆ ಸಾರ್ಥ ಥರ ಒಂದು ನಾವು ತನಿಖೆ ಮಾಡ್ತೀವಿ, ಕ್ರಮ ತೊಗೊತೀವಿ, ಮುಂದಿನ ದಿನಗಳು ಈ ಥರ ಆಗಲ್ಲ ಅಂತ DC ಅವರು ಹೇಳಿದ್ದಾರೆ, ಇಂದಿನ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಆದರೆ ಯಾರು ಮಾಡಿದ್ದಾರೆ ಅವ್ರನ್ನ ಫಸ್ಟು ಜೈಲಿಗೆ ಹಾಕುವಂಥ ಕೆಲಸ ಮಾಡಬೇಕು. ಯಾವ ಕಾಲೇಜ್ ಆಗಿದೆ ಆ ಕಾಲೇಜನ್ನ ಏನು ಲೈಸೆನ್ಸ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಮತ್ತೆ ಪದೇ ಪದೇ ಯಾರು ಜವಾಬ್ದಾರಿ, ಹೂ ಇಸ್ ದ ರೆಸ್ಪಾನ್ಸಿಬಲ್. ಪದೇ ಪದೇ ಒಂದು ಸಮುದಾಯಕ್ಕೆ ಈ ಥರ ಆಯಿತು ಅಂತಂದರೆ ನಾಳೆ ಹುಡುಗಾರನ್ನು ತೆಗೆಸ್ತಾರೆ, ಕರಿಮಣಿ ತೆಗೆಸ್ತಾರೆ, ಬೇರೆ ಬೇರೆ ಧರ್ಮದವ್ರದ್ದು ಯಾಕೆ ತೆಗ್ಸಲ್ಲ, ಯಾಕೆ ಹಿಜಾಬ್ ತೆಗ್ಸಲ್ಲ, ಅದು ಯೋಚನೆ ಮಾಡಬೇಕಲ್ವಾ. ಈ ದೃಷ್ಟಿಯಿಂದ ದಯಮಾಡಿ ಒಳ್ಳೆ ಒಂದು ಕಡೆ ಒಂದು ಸಮುದಾಯಕ್ಕೆ ಅವಮಾನ ಮಾಡ್ತಿರೋದು ನಾವು ಇದನ್ನ ಖಂಡಿಸ್ತೀವಿ. ಪ್ರದೀಪ್ ಅವರು ಮಾನ್ಯ ಅಧ್ಯಕ್ಷರು, ಅಖಿಲ ಭಾರತ ಮಹಾಬ್ರಾಹ್ಮಣ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹೋರಾಟವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಸಾಂಕೇತಿಕವಾಗಿ ಇಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ಬಂದ್ಬಿಟ್ಟು ನಾವೊಂದು ಮನವಿಯನ್ನು ಕೊಡ್ತೀವಿ. ಪದೇ ಪದೇ ಈ ಥರ ಆಯಿತು ಅಂದರೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಖಂಡಿತ ಮಾಡ್ತೀವಿ ಅಂತ ನಾವು ಹೇಳ್ತೀವಿ.